ಇನ್ನು ಕೇಂದ್ರ ಸರ್ಕಾರದಿಂದ ಜನರಿಗೆ ದಸರಾ ಉಡುಗೊರೆ ನಾಳೆಯಿಂದ ಜಿಎಸ್ಟಿ ಹೊರೆ ತಗ್ಗಲಿದೆ. ಜನರಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ನಾಳೆಯಿಂದ. ಅದರಲ್ಲೂ ದಿನನಿತ್ಯ ಬಳಸುವಂಥ ವಸ್ತುಗಳಿರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳು, ಇದಕ್ಕೆಲ್ಲ ಕಡಿಮೆ ಆಗ್ತಾ ಇದೆ. ಆಟೋಮೊಬೈಲ್ಗಳಿಗೂ ಕೂಡ ಹೊಸ ಜಿಎಸ್ಟಿ 2.0 ನಾಳೆಯಿಂದ ಪರಿಷ್ಕೃತ ಜಿಎಸ್ಟಿ ಜಾರಿ. ಜನರಿಗೆ ಸಂತಸ. ದಸರಾ ದೀಪಾವಳಿಗೆ ಕೇಂದ್ರ ಸರ್ಕಾರ ಉಡುಗೊರೆ ಕೊಡ್ತಾ ಇರೋದು. ನಾಳೆಯಿಂದ ಜಿಎಸ್ಟಿ ಹೊರೆ ತಗ್ಗಲಿದೆ, ಜನರಿಗೆ ರಿಲೀಫ್ ಸಿಗಲಿದೆ. ಸೊ ಯಾವ್ದ್ಯಾವುದಕ್ಕೆ ಕಡಿಮೆ ಆಗುತ್ತೆ, ಇಳಿಕೆ ಆಗುತ್ತೆ ಅಂತ ನೋಡಿದ್ರೆ, ನೀವು ಮನೇಲಿ ಬರುವ ಯೂಸ್ ಮಾಡುವಂಥ ಟಿವಿ, ಫ್ರಿಡ್ಜ್, ಸಾಮಾನ್ಯ ಬೈಕ್ 350cc ಒಳಗೆ, ಸಾಮಾನ್ಯ ಕಾರು 1200 cc ಒಳಗಿನ ಕಾರುಗಳು, ಹಾಗೆ ದಿನನಿತ್ಯ ಬಳಕೆ ಮಾಡುವಂಥ ಹೇರ್ ಆಯಿಲ್, ಶಾಂಪೂ, ಟೂತ್ಪೇಸ್ಟ್, ಬ್ರಷ್ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. 500 ರೂಪಾಯಿ ಇರುವಂಥದ್ದು 435. ಸೋಪ್ ನೀವೇನಾದರೂ 50 ರೂಪಾಯಿ ಕೊಡ್ತಾ ಇದ್ದರೆ ಆ ಸೋಪ್ಗಳಿಗೆ 44 ರೂಪಾಯಿಗೆ ಸಿಗುತ್ತೆ. ಶೇವಿಂಗ್ ಕ್ರೀಮ್ 200 ರೂಪಾಯಿ ಇದ್ದರೆ 174. ಬೈಸಿಕಲ್ಗಳು ಕೂಡ 10,000 ಇದ್ದರೆ 9,000ಕ್ಕೆ ಸಿಗುತ್ತೆ ಇನ್ಮೇಲೆ. ಇವೆಲ್ಲವೂ ಕೂಡ ದರ ಇಳಿಕೆ ಆಗುವಂಥದ್ದು. ಮನೆಗೆ ಬೇಕಾಗುವಂಥ ಎಲೆಕ್ಟ್ರಾನಿಕ್ ಐಟಮ್ಸ್, ಟಿವಿ, ಫ್ರಿಡ್ಜ್, ರೆಫ್ರಿಜರೇಟರ್ ಏನಿದೆ, ವಾಷಿಂಗ್ ಮಿಷಿನ್ ಇರ್ಬೋದು, ಇದೆಲ್ಲವೂ ಕೂಡ. ಇನ್ನು ನಾಳೆಯಿಂದ ದೇಶದ ಜನರಿಗೆ ಜಿಎಸ್ಟಿ ರಿಲೀಫ್. ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ ದೇಶವನ್ನು ಉದ್ದೇಶಿಸಿ. ನಾಳೆಯಿಂದ ದೇಶದ ಜನರಿಗೆ ಜಿಎಸ್ಟಿ ರಿಲೀಫ್ ಸಿಗ್ತಾ ಇದೆ. ಇದನ್ನು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲೂ ಕೂಡ ಮೊದಲ ಬಾರಿಗೆ ಇದರ ಬಗ್ಗೆ ಪ್ರಸ್ತಾಪ ಆಗಿತ್ತು. ಇದರ ಬಗ್ಗೆ ಘೋಷಣೆ ಮಾಡಿದರು. ಸುದಾದ ನಂತರ ನಿರ್ಮಲಾ ಸೀತಾರಾಮನ್ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿ ಏನೇನು ಇದರ ಪ್ಲಾನಿಂಗ್ ಏನು, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿವರವನ್ನು ಕೊಟ್ಟಿದ್ದರು. ಆದರೆ 22ನೇ ತಾರೀಕು ಅಂದರೆ ನಾಳೆಯಿಂದ ಈ ಹೊಸ ದರಗಳು ಅನ್ವಯ ಆಗುತ್ತೆ. ನೀವು ಒಂದೇನು ಗಮನಿಸಬೇಕು ಅಂತಂದರೆ, ಹಳೆ ರೇಟ್ ಏನಿತ್ತು, ಹೊಸ ರೇಟ್ ಏನಿದೆ, ಅದಕ್ಕೆ ಕೊಡ್ತಾ ಇದ್ದಾರೆ ಏನು ಅನ್ನೋದನ್ನು ಸ್ವಲ್ಪ ಗಮನಿಸಬೇಕಾಗುತ್ತೆ. ಹಿಂದಿನ ರೇಟ್ ಏನಿತ್ತು ಅಂತ. ಸೊ ನಾವೀಗ ನೋಡ್ತಾ ಇದ್ದೀವಿ, ಈಗ ಇನ್ನೇನು ಕೆಲವೊಂದಷ್ಟು ಸೇಲ್ಗಳು ಕೂಡ ಆನ್ಲೈನಲ್ಲಿ ಶುರುವಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಟಿ ವಿ ಖರೀದಿ ಮಾಡುವಂಥವ್ರು, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಇದೆಲ್ಲವೂ ಕೂಡ ಖರೀದಿ ಮಾಡುವಂಥವ್ರು ವೆಹಿಕಲ್ಗಳನ್ನು, ಮುಖ್ಯವಾಗಿ ಬೈಕು, ಕಾರ್ಗಳನ್ನು ಸ್ವಲ್ಪ ಹಿಂದಿನ ರೇಟನ್ನು ತಾಳೆ ಮಾಡಿ ನಂತರ ಖರೀದಿ ಮಾಡಿ.